ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾವು ಇವತ್ತು ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅವಲಕ್ಕಿ ಬಂದ್ ದೋಸೆನ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಈವ್ನಿಂಗ್ ಅಥವಾ ನೀವು ಬೆಳಗಿನ ತಿಂಡಿಗೆಲ್ಲ ಇನ್ಸ್ಟಂಟಾಗಿಯೇ ಮಾಡ್ಕೋಬೋಂಥ ರೆಸಿಪಿ ಇದು. ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀವಿ. ಸೊ ಇಲ್ಲಿ ಅವಲಕ್ಕಿಯಲ್ಲಿರುವಂಥ ಡಸ್ಟ್ ಎಲ್ಲ ಹೋಗೋವರೆಗೂ ಒಂದು 2ರಿಂದ 3 ಸಾರಿ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕಾಗತ್ತೆ. ಮೊದಲಿಗೆ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು. ಸೊ ಇವಾಗ ವಾಶ್ ಮಾಡಿ ತೊಗೊಂಡಿರುವಂಥ ಅವಲಕ್ಕಿನ ಈಗ ಮಿಕ್ಸಿಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಹುಳಿ ಮೊಸರನ್ನು ಸೇರಿಸ್ತಾ ಇದ್ದೀವಿ. ನೀವು ಹುಳಿ ಮೊಸರು ಇಲ್ಲ ಅಂದರೆ ಸೊ ಹಾಗೆ ಮೊಸರು ಇದ್ರೂ ಕೂಡ ಹಾಕೋಬೋದು. ಹುಳಿ ಮೊಸರು ತೊಗೊಂಡ್ರೆ ಸ್ವಲ್ಪ ದೋಸೆ ಹುಳಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇವಾಗ ನುಣ್ಣಗೆ ರುಬ್ಬಿ ತೋರಿಸ್ತಾ ಇದ್ದೀವಿ. ಸೊ ನೋಡಿ, ಇವಾಗ ನುಣ್ಣಗೆ ರುಬ್ಬಿದ್ದೀವಿ, ಅಷ್ಟಾದರೆ ಸಾಕಾಗತ್ತೆ. ಅದನ್ನು ಇವಾಗ ಕಂಪ್ಲೀಟಾಗಿ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕಿಡೋಣ. ಸೊ ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಅದು ಗಂಟಿಲ್ದಾಗೆ ದೋಸೆ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕಿ ಅದೇ ಮಿಕ್ಸಿ ಬೌಲ್ಗೆ ನೀರನ್ನು ಹಾಕಿ ಆ ನೀರನ್ನೇ ಸೇರಿಸ್ತಾ ಇದ್ದೇವೆ. ಈ ರೀತಿ ಮಾಡ್ಕೋದ್ರಿಂದ ಸೊ ಸೈಡಲ್ಲಿರೋ ಗಂಟೆಲ್ಲ ಪೂರ್ತಿ ನುಣ್ಣಗೆ ಸಣ್ಣಾಗಿಬಿಡತ್ತೆ, ಗಂಟೆಲ್ಲ ಕಂಪ್ಲೀಟಾಗಿ ಕರಗಿ ಹೋಗಿಬಿಡುತ್ತೆ ಆ ರೀತಿ ಮಾಡ್ಕೋದ್ರಿಂದ. ಸೊ ಇವಾಗ ಕಂಪ್ಲೀಟಾಗಿ ಸಣ್ಣಾಗಿದೆ ಅದು. ಈ ಕಡೆಗೆ ನೆಕ್ಸ್ಟ್ ನಾವಿಲ್ಲಿ 1 ಬೌಲ್ ಆಗುವಷ್ಟು ಉಪ್ಪಿಟ್ಟು ರವೆ ಅಂದರೆ ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀವು ರವೆ ಹಾಕೋದ್ರಿಂದನೇ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದಕ್ಕೂ ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಈ ಅವಲಕ್ಕಿ ಬಂದ್ ದೋಸೆ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ನೀರನ್ನು ಸೇರಿಸ್ತಾ ಗಂಟಿಲ್ದಾಗೆ ಚೆನ್ನಾಗಿ ಕಲಿಸ್ತಾ ಹೋಗ್ಬೇಕು. ಹಾಗೆ ಒಂದು 2ರಿಂದ 3 ನಿಮಿಷವರೆಗೂ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ನೋಡಿ, ಇವಾಗ ಹದ ಇದ್ದರೆ ಸಾಕು. ಇದಕ್ಕೆ ಒಂದು 1/4 ಚಮಚ ಆಗೋಷ್ಟು ಅಡುಗೆ ಸೋಡಾ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಒಂದು ಸಾರಿ ಚೆನ್ನಾಗಿ ಉಪ್ಪೆಲ್ಲ ಕಡೆ ತಾಗೋ ಥರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದನ್ನ ಮೇಲನ್ನು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡೋಣ. 10 ನಿಮಿಷ ನೆನೆದ್ರೆ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೆ. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ, ತುಂಬಾ ಸಾಫ್ಟಾಗಿದೆ ಹಿಟ್ಟು. ಈ ಕಡೆಗೆ 1-2 ಹಸಿಮೆಣಸು ಮತ್ತು ಈರುಳ್ಳಿನ ಈ ರೀತಿ ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ. ನೀವು ಹಸಿಮೆಣಸು ಖಾರ ಜಾಸ್ತಿ ತಿಂತೀರಾ ಅಂದರೆ ಸೊ ಖಾರ ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ತೊಗೊಂಡಿರೋಂಥ ಮೆಣಸು ಖಾರ ತುಂಬ ಜಾಸ್ತಿ ಇದೆ, ಅದಕ್ಕೆ ನಾವಿಲ್ಲಿ 2 ಹಸಿಮೆಣಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಈ ರೀತಿ. ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1-2 ಚಮಚ ಆಗೋಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ 1/4 ಚಮಚ ಆಗೋಷ್ಟು ಸಾಸಿವೆ ಹಾಕಿದ್ದೀವಿ. ಸಾಸಿವೆ ಈ ರೀತಿ ಚಟಪಟ ಅನ್ನಬೇಕು. ಸೊ ಅದಾದ ನಂತರ 1/4 ಚಮಚ ಆಗೋಷ್ಟು ಜೀರಿಗೆ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ದೋಸೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ, 1/4 ಚಮಚ ಆಗೋಷ್ಟು ಒಂದು ಚಿಟಿಕೆದಷ್ಟು ಅರಿಶಿನ ಪೌಡ್ರು. ಸೊ ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ಅದನ್ನ ಗ್ಯಾಸನ್ನು ಆಫ್ ಮಾಡಿ ಅದನ್ನ ಇವಾಗ ಅವಲಕ್ಕಿ ಬಂದ್ ದೋಸೆ ಮಾಡಲಿಕ್ಕೆ ಏನು ಹಿಟ್ಟನ್ನು ರೆಡಿ ಮಾಡಿದ್ದೀವಲ್ಲ ಆ ಹಿಟ್ಟಿಗೆ ಸೇರಿಸ್ತಾ ಇದ್ದೀವಿ. ಸೊ ಒಂದು ಸಾರಿ ಚೆನ್ನಾಗಿ 1 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಈ ರೀತಿ. ಒಗ್ಗರಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ತಗೋ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ್ದೆ, ಅಷ್ಟಾದರೆ ಸಾಕು. ಇವಾಗ ಅವಲಕ್ಕಿ ಬಂದ್ ದೋಸೆ ಮಾಡಲಿಕ್ಕೆ ಹಿಟ್ಟಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಸೊ ಇವಾಗ ಎಲ್ಲರೂ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಎಂಡವರೆಗೆ ನೋಡಿದರೆ ಗೊತ್ತಾಗುತ್ತೆ ಈ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ.
ಇಲ್ಲಿ ನೀವು ಕೆಳಗಡೆ ತವಾಗೆ ಆಯಿಲ್ ಕೂಡ ಹಚ್ಬೋದು, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಸೊ ನಾವಿಲ್ಲಿ ಹಾಗೆ ಹಾಕಿ ತೋರಿಸ್ತಾ ಇದ್ದೀವಿ. ನೆಕ್ಸ್ಟು ಈ ರೀತಿ ಸೈಡ್ಗೆ ಸ್ವಲ್ಪ ಎಣ್ಣೆನೇ ಬಿಡಬೇಕಾಗತ್ತೆ. ಸೊ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಈ ದೋಸೆ ಕೆಳಗಡೆ ಅಂಟ್ಕೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಹೊಸ ರೆಸಿಪಿ. ಸೊ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಈವ್ನಿಂಗು ಕೂಡ ಈ ರೀತಿ ಅವಲಕ್ಕಿ ಬಂದು ದೋಸೆ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದ್ರ ಜೊತೆಗೆ ಆಲೂಗಡ್ಡೆ ಸಾಗು ಮತ್ತು ಈರುಳ್ಳಿ ಚಟ್ನಿ ಸಹ ಅಥವಾ ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಸಹ ಮಾಡ್ಕೋಬೋದು. ಸೊ ಎರಡು ಸೈಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಯಸ್ಕೊಂಡ್ರೆ ಇವಾಗ ಅವಲಕ್ಕಿ ಬಂದು ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಸೊ ಖಂಡಿತವಾಗಿಯೂ ನಾನು ಮಾಡಿರೋ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು. ಧನ್ಯವಾದಗಳು ಎಲ್ಲರಿಗೂ.